ಒಂದು 500 ರೂಪಾಯಿ. ಇದರ ಅಭಿಪ್ರಾಯ ನೀವು ಹೇಳಿ. ಒಂದ್ ಸಂಡೆ ಖರ್ಚು ಸರ್. ಆನ್ಲೈನಲ್ಲಿ ಶಾಪಿಂಗ್ ಮಾಡಬಹುದು. ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡ್ಬೋದು. ಓಕೆ. ಡಿನ್ನರ್ ಹೋಗಿ ಬರಕ್ಕೆ 500 ರೂಪಾಯಿ. ಒಂದು ಡಿನ್ನರ್. ಓಕೆ. ಆದ್ರೆ ನಿಜವಾಗ್ಲೂ 500 ರೂಪಾಯಿ ಅಂದ್ರೆ ಏನು? 500 ರೂಪಾಯಿ ಅದರ ನಿಜವಾದ ಬೆಲೆ ನಿಮ್ಮ ಮಡದೇರಿಗೆ ಹೇಳಿ. ಇದು 500 ರೂಪಾಯಿ ನಾನು ಸಂಪಾದನೆ ಮಾಡಕ್ಕೆ 500 ಕಾಯಿ ತೆಗಿಬೇಕು ಸರ್. ಏನು 500 ಕಾಯಿ ತೆಗಿಬೇಕಾ? ಎಲ್ಲ ಮರ ಹತ್ತಿ ಕಾಯಿ ಕೀಳ್ಬೇಕು ಸರ್. ಅವಾಗ 500 ರೂಪಾಯಿ ಸಿಗುತ್ತೆ ಅಲ್ವಾ? 8 ಗಂಟೆ ಒಂದು ಮಿಷಿನಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರೇನೆ ಒಂದು ದಿನದ ಕೂಲಿ ಸರ್ ನಂದು. ಅವ್ರು ಒಂದ್ಸರಿ ಯೋಚನೆ ಮಾಡಿದ್ರೆ ನನ್ನ ಗಂಡ 8 ಗಂಟೆ ಒಂದು ಮಿಷಿನ್ ಮೇಲೆ ನಿಂತ್ರೇನೆ 500 ರೂಪಾಯಿ ಸಿಗುತ್ತೆ ಅಂತ ಯೋಚನೆ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರ್ ಅವ್ರು 500 ರೂಪಾಯಿ ಖರ್ಚು ಮಾಡೋದನ್ನ ಯೋಚನೆ ಮಾಡ್ತಾರೆ ನಿಜವಾಗ್ಲು. ಓಕೆ. ಬೇರೆ 500 ರೂಪಾಯಿ ಬೆಲೆ. ನಮ್ದು ಮಂತ್ಲಿ ಸ್ಯಾಲ್ರಿ ಸರ್. ಒಂದು ಹಾಲಿಡೇಸ್ ಎಲ್ಲ ಇರೋದಕ್ಕೆ ಅದಕ್ಕೊಂದು 500 ರೂಪಾಯಿ ಕೊಡ್ತಾರೆ ಸರ್. ಯಾವುದೇ ಹಬ್ಬ ಇದ್ದು ಹೋದ್ರೆ 500 ರೂಪಾಯಿ ಕೊಡ್ತಾರೆ ಸರ್. ಆ 500 ರೂಪಾಯಿ ಸಂಪಾದನೆ ಮಾಡೋಕ್ಕೋಸ್ಕರ ನನ್ನ ಎಲ್ಲ ಕುಟುಂಬ ಸಂಸಾರ ನನ್ನ ಸಂತೋಷನ ಬಿಟ್ಟು ಹೋಗ್ತೀನಿ ಸರ್. ನೈಟ್ ಶಿಫ್ಟಿಗೆ 500 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಸರ್. ಆ 500 ರೂಪಾಯಿಗೋಸ್ಕರ ನಾವು ರಾತ್ರಿ ಇಡೀ ನಿದ್ದೆ ಬಿಟ್ಟು ಕೆಲಸ ಮಾಡ್ತೀವಿ ಸರ್. ಆ ಥರ ತುಂಬ ಜನ ಇದ್ದಾರೆ ಸರ್. 500 ರೂಪಾಯಿಗೋಸ್ಕರ ಹಗಲು ರಾತ್ರಿ ದುಡ್ತಿದ್ದಾರೆ ಸರ್.